Hello everyone, welcome to 7th Standard Ganit Prakash. Let's quickly continue the lesson, okay? 3.2, a 10th part. So what is this 10th? 10th andre 1 by 10 anta artha. So among 10 parts, the first part anta representation idu. The length of the pencil shown in the figure below is 3 and 4/10 units. ಓಕೆನಾ, ಇದನ್ನ ಹೆಂಗೆ ಓದೋದು ಅನ್ನೋದು ಈ ಟಾಪಿಕಲ್ಲಿ ನೀವು ಓದ್ತೀರಾ, ಹೇಗೆ ಇದನ್ನ ಓದಬೇಕು ಅಂತ. ಸೊ ಯಾವಾಗೆಲ್ಲ ಇದು ಮಿಕ್ಸ್ಡ್ ಫ್ರಾಕ್ಷನ್ ನಿಮ್ಗೆ ಇಲ್ಲಿ ಕಾಣಿಸ್ತಿದೆ ಅಲ್ವಾ. ಸೊ ಇದು ಹೋಲ್ ನಂಬರ್ ಪಾರ್ಟಲ್ಲಿ ಇದೆ 3 ಅನ್ನೋದು. ಹೋಲ್ ನಂಬರ್ ಪಾರ್ಟ್ ಅಂದರೆ ಕಂಪ್ಲೀಟ್ ಯೂನಿಟ್ ಇದೆ. ಅಂದರೆ ಇಲ್ಲಿ 1 2 3 0 1 2 3 ಅಂತ ಏನು ಕಾಣಿಸ್ತಿದೆ ಸ್ಕೇಲಲ್ಲಿ, ಇದು ಕಂಪ್ಲೀಟ್ ನಂಬರ್ಸ್. ಓಕೆ, ಸೊ 4/10 ಅನ್ನೋದೇನಿದೆ ಇದು ಫ್ರಾಕ್ಷನ್ ಪಾರ್ಟ್. ಸೊ ಇದೆಲ್ಲಿ ಸಿಗುತ್ತೆ ನಮಗೆ ಈ ಫ್ರಾಕ್ಷನ್ ಪಾರ್ಟ್? ಬಿಟ್ವೀನ್ ದ ನಂಬರ್ಸ್. ಸೊ ಈ ನಂಬರ್ಸ್ ಮಧ್ಯ ಏನಿರಲಿ ಸಣ್ಣ ಸಣ್ಣ ಲೈನ್ ಇದೆ, ಅಲ್ಲಿ 4/10 ಯೂನಿಟ್ ಸಿಗುತ್ತೆ ನಮಗೆ. ಸೊ ವಿಚ್ ಕ್ಯಾನ್ ಆಲ್ಸೋ ಬಿ ರೀಡ್ ಆಸ್ 3 ಯೂನಿಟ್ಸ್. ಓಕೆ, 3 ಕಂಪ್ಲೀಟ್ ಯೂನಿಟ್ಸ್ ಆ್ಯಂಡ್ 4 1/10s. 1/10 ನಂಬರ್ ಎಷ್ಟಿದೆ? 4 ಇದೆ. ಸೊ ಈ ಒನ್ ಲೈನ್ ಅನ್ನೋದು 110 ಅಂತ ಅರ್ಥ. ಸೊ 10 ಪಾರ್ಟ್ಸಲ್ಲಿ 1 ಲೈನ್ ಅಂತ ಇದು ರೆಪ್ರೆಸೆಂಟೇಷನ್ಸ್. ಚಿಕ್ಕ ಚಿಕ್ಕ ಲೈನ್ ಕಾಣಿಸ್ತಿದೆಯಲ್ಲ, ಇದು 1/10, ಇದು 1/10, ಇದು 1/10, ಇದು 1/10. ಆ ರೀತಿ 1/10 ಎಷ್ಟಿದೆ? 4 ಟೈಮ್ಸ್ ಇದೆ. ಎಷ್ಟು ಟೈಮ್ ಇದೆ? 4 ಟೈಮ್ ಇದೆ. ಸೊ ಇಟ್ ಇಸ್ 4/10. ಓಕೆ, 4/10 ಅಂದರೆ ಏನರ್ಥ? 1/10 ಅನ್ನೋದು 4 ಟೈಮ್ಸ್ ಇದೆ ಅಂತ ಅರ್ಥ. ಈಗ ಇಲ್ಲಿ 4/10 ಅಂದರೆ 1/10 1/10 1/10 ಅಂತ ಹೇಳಿದೆ. ಸೊ ಎಷ್ಟಿದೆ ಆ ಥರದ್ದು? 10 ಇದೆ ಅಲ್ವಾ. ಸೊ 1/10 ಅನ್ನೋದು ಎಷ್ಟಿದೆ? ಎಲ್ಲದರಲ್ಲೂ ಅಷ್ಟೇ 1 ಇಂದ 2 ಯೂನಿಟ್ಸ್ ಮಧ್ಯ ಇಲ್ಲೂ 1/10 ಅನ್ನೋದು 10 ಟೈಮ್ ಇರುತ್ತೆ. ಇಲ್ಲೂ ಅಷ್ಟೇ, ಇಲ್ಲೂ ಅಷ್ಟೇ. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಓಕೆನಾ. ಸೊ 1/10. ಸೊ ಒಂದು ಸಿಂಗಲ್ ಲೈನ್ ಏನು ರೆಪ್ರೆಸೆಂಟ್ ಮಾಡುತ್ತೆ? 1/10 1/10 1/10. ಆ ರೀತಿ 1/10 ಎಷ್ಟಿದೆ? 10 ಟೈಮ್ಸ್ ಇದೆ. ಓಕೆ, 10 ಟೈಮ್ಸ್ ಆಫ್ 1/10. ಐ ಕ್ಯಾನ್ ಆಲ್ಸೋ ರೈಟ್ ದಿಸ್ ಆಸ್ 10/10. ಯಾಕಂದರೆ 10 into 1 will be 10. ಸೊ 10 ಇದ್ರೆ ಕ್ಯಾನ್ಸಲ್ ಆಗುತ್ತಲ್ವಾ. ಯು ನೋ ದಟ್ 10 ones are 10 ones are. ಸೊ ವಿ ಗೆಟ್ 1 ಯೂನಿಟ್. 1 ಯೂನಿಟ್. ಈ ಯೂನಿಟ್ ಏನು ರೆಪ್ರೆಸೆಂಟ್ ಮಾಡುತ್ತೆ? ದಿಸ್ ರೆಪ್ರೆಸೆಂಟೇಷನ್. ಇಲ್ಲಿ ಯೂನಿಟ್ ನಂಬರ್ಸ್ ಇದೆಯಲ್ಲ 3 4 2 1, ಇದು ಯೂನಿಟ್ಸ್ಗಳು. ಓಕೆನಾ. ಸೊ ಯಾವಾಗೆಲ್ಲ 10 ಈ ಸಬ್ ಯೂನಿಟ್ಸ್ ಏನಿದೆ ಚಿಕ್ಕ ಚಿಕ್ಕದು, ಆ ಥರ 10 ಪಾರ್ಟ್ಸ್ ಕಂಪ್ಲೀಟ್ ಆದಾಗ ನಮಗೆ 1 ಯೂನಿಟ್ ಸಿಗುತ್ತೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ 0 ಇಂದ 10 ಪಾರ್ಟ್ಸ್ ಆದಮೇಲೆ 1 ಯೂನಿಟ್, ಇಲ್ಲಿಂದ 10 ಪಾರ್ಟ್ಸ್ ಆದಮೇಲೆ ಇನ್ನೊಂದು ಯೂನಿಟ್, ಟೋಟಲ್ 2 ಯೂನಿಟ್ಸ್. ಸೊ ಆಲ್ 10 ಯೂನಿಟ್ಸ್ ಕಂಪ್ಲೀಟ್ ಆದಾಗ 10 ಸಬ್ ಪಾರ್ಟ್ಸ್ ಇದೆಯಲ್ಲ ಅದು ಕಂಪ್ಲೀಟ್ ಆದಾಗ ನಮಗೆ 1 ಯೂನಿಟ್ ಸಿಗುತ್ತೆ. ಅರ್ಥ ಆಯ್ತಾ? ಸೊ ಈಗ ಇಲ್ಲಿ 0 to 1, ಸೊ ಇಲ್ಲಿ 10 ಯೂನಿಟ್ಸ್ ಇದೆ, ಇಲ್ಲಿ ಇಲ್ಲಿ 10 ಯೂನಿಟ್ಸ್ ಇದೆ, ಅಂದರೆ 10/10 ಯೂನಿಟ್ಸ್. ಓಕೆ, 10/10 ಯೂನಿಟ್ಸ್ 10/10 ಯೂನಿಟ್ಸ್ ಅಂದರೆ ಏನರ್ಥ? 1 ಯೂನಿಟ್ ಇದೆ. 1 ಯೂನಿಟ್, ಇಲ್ಲಿಂದ ಇಲ್ಲಿಗೆ 1 ಯೂನಿಟ್. ಇದನ್ನೆಲ್ಲ ಆ್ಯಡ್ ಮಾಡ್ಕೋತಾ ಬಂದರೆ ನಮಗೆ ಇಲ್ಲಿಂದ ಇಲ್ಲಿಗೆ 1, ಇಲ್ಲಿಂದ ಇಲ್ಲಿಗೆ 2, ಇಲ್ಲಿಗೆ 3, ಇಲ್ಲಿಗೆ 4, ಇಲ್ಲಿಗೆ 5, ಆ ರೀತಿ ಆ್ಯಡ್ ಆಗ್ತಾ ಹೋಗುತ್ತೆ. ಆಯ್ತು. ಸೊ ಈಗ ಇಲ್ಲಿ 3 4/10 ಅಂತ ಇದೆ. ಇದನ್ನು ನಾನು ವರ್ಡ್ಸಲ್ಲಿ ಎಕ್ಸ್ಪ್ರೆಸ್ ಹೇಗೆ ಮಾಡ್ಬೋದು? 3 ಯೂನಿಟ್ಸ್ ಆ್ಯಂಡ್ 4/10 ಯೂನಿಟ್ಸ್. ಓಕೆ, 3 ಕಂಪ್ಲೀಟ್ ಯೂನಿಟ್ಸ್ ಇದೆ, ಅದ್ರ ಜೊತೆಗೆ ಫ್ರ್ಯಾಕ್ಷನ್ಸು 4/10 ಯೂನಿಟ್ಸ್ ಇದೆ. 3 ಯೂನಿಟ್ಸ್ ಅಂದರೆ ಏನರ್ಥ? 3 ಯೂನಿಟ್ಸ್. ಸೊ 1 ಯೂನಿಟ್ ಅಂದರೆ ಏನು? 10/10. ಇದನ್ನ ನೀವು ನೆನ್ಪಿಟ್ಕೊಳ್ಲೇಬೇಕು. ಓಕೆನಾ. ಸೊ ನಾನು ಇಲ್ಲಿ ಮತ್ತೆ ಬರೀತೀನಿ. 10/10 ಅಂದರೆ 1 ಯೂನಿಟ್ ಅಂತ ಅರ್ಥ. ಓಕೆ, ಸೊ ಈಗ 3 ಯೂನಿಟ್ಸ್ ಅಂದರೆ 1 ಯೂನಿಟ್ ಅಂದರೆ 10/10. 3 ಯೂನಿಟ್ಸ್ ಅಂದರೆ 3 into 10/10 ಅಲ್ವಾ, ಅಂದರೆ 30/10. 3 into 10 means 30. 30/10. ಸೊ 30/10 ಅಂದರೆ 3 ಯೂನಿಟ್ಸ್ ಆಯಿತು. ಆ್ಯಂಡ್ ಅಂದರೆ ಪ್ಲಸ್ ಅಂತ ಅರ್ಥ. 4/10 ಅಗೇನ್ ಇಟ್ ಇಸ್ 4/10. ಇದನ್ನು ಯೂನಿಟ್ಸಲ್ಲಿ ಅಂದರೆ 4/10 ಯೂನಿಟ್ಸ್ ಅಂತಲೇ ಹೇಳೋದು. ಸೊ ಯಾವಾಗೆಲ್ಲ ಡಿನಾಮಿನೇಟರ್ ಸೇಮ್ ಇರುತ್ತೆ, ವಿ ಕ್ಯಾನ್ ಡೈರೆಕ್ಟ್ಲಿ ಆ್ಯಡ್ ದ ನ್ಯೂಮರೇಟರ್. ಓಕೆ, 30 + 4 is 34. ಸೊ 3 4/10ನ ನಾನು 34/10 ಅಂತಲೂ ಬರಿಬೋದು. ದಿಸ್ ಇಸ್ ವೇ 1, ದಿಸ್ ಇಸ್ ವೇ 2. ಬೋತ್ ಆರ್ ಈಕ್ವಲ್. ಓಕೆ, ಇದು ಫ್ರ್ಯಾಕ್ಷನಲ್ಲಿದೆ, ಇದು ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿದೆ ಅಷ್ಟೇ. ಸೊ 34 ಯೂನಿಟ್ 34/10 ಅಂದ್ರೂ 3 4/10 ಅಂತಲೇ ಅರ್ಥ. ಇದನ್ನು ಹೇಗೆ ಓದೋದು? 3 and 4/10 ಅಂತ ಓದೋದು. ಇದನ್ನು 34/10 ಅಂತ ಓದ್ತೀವಿ. ಕೆಳಗಡೆ ಇದೆ ಈಗ ಅದು. A few numbers with fractional units are shown below along with how to read them. ಓಕೆನಾ. ಸೊ ಯಾವಾಗೆಲ್ಲ ನಿಮಗೆ ಮಿಕ್ಸ್ಡ್ ಫ್ರ್ಯಾಕ್ಷನ್ ಬರುತ್ತೋ ಆ್ಯಂಡ್ ಇಸ್ ನೆಸೆಸರಿ. ಇದನ್ನು ಹೇಗೆ ಓದೋದು? 4 ಅಂದರೆ ಕಂಪ್ಲೀಟ್ ನಂಬರ್, 4 and 1/10. ಇದನ್ನು 4/10 ಅಂತಲೂ ಓದ್ಬೋದು, ಅಥವಾ 4 1/10 ಅಂತಲೂ ಓದ್ಬೋದು. ಯಾಕಂದರೆ 4 ಟೈಮ್ಸ್ ಆಫ್ 1/10 ಅಂತ ಮೀನಿಂಗ್. ಇದು 41/10. ಇದು ಸೇಮ್ ಅಲ್ವಾ, ಅಬ್ಸರ್ವ್ ಮಾಡಿ. ಇದನ್ನು ನಾನೀಗ ಫ್ರ್ಯಾಕ್ಷನ್ ಫಾರ್ಮೆಟಲ್ಲಿ ಹೇಗೆ ಬರಿಬೋದು? 4 ಯೂನಿಟ್ಸ್ ಅಂದ್ರೇನು?
40/10 ಅಲ್ವಾ? ಸೊ 1 ಅಂದರೆ 10/10, ಸಾರಿ 10/10, 4 ಅಂದರೆ 40/10 ಇಂಟು 4 ಆಯಿತು ಅಷ್ಟೇ, ಪ್ಲಸ್ 1/10 ಇದೆ. ಸೊ ಟೋಟಲ್ ಎಷ್ಟಾಯಿತು? 41/10. ಸೊ 1/10 ಅಂದರೆ ಏನರ್ಥ? 41/10 ಅಂತ. 41 1/10 ಇದನ್ನು ಹೇಗೆ ಓದೋದು? 41 ಆ್ಯಂಡ್ 1/10. ಓಕೆ, ಸೊ ಇದ್ರದನ್ನ ನಾನು ಫ್ರ್ಯಾಕ್ಷನಲ್ಲಿ ಬರೆದ್ರೆ ಹೇಗೆ ಬರಿಬೋದು? ಇನ್ನೊಂದು ವೇಲಿ 41 ಟೈಮ್ಸ್ ಆಫ್ 10 ಅಲ್ವಾ? ಇಲ್ಲೊಂದು 0 ಹಾಕಿ ಕೆಳಗಡೆ 10 ಬರಿಬೇಕು, ಪ್ಲಸ್ 110. ಸೊ ಟೋಟಲ್ ಎಷ್ಟಾಯಿತು? 411/10. ಓಕೆ, ಏನಿಲ್ಲ, ಇದನ್ನ ಫ್ರ್ಯಾಕ್ಷನಲ್ಲಿ ಬರಿಬೇಕು ಅಂದರೆ ಏನು ಮಾಡೋದು? ಈ 41ನ್ನು ನ್ಯೂಮರೇಟರ್ ಜೊತೆ ಸೇರಿಸ್ಕೊಂಡು ಬರಿಬೇಕು. 41 ಆಲ್ರೆಡಿ 1 ಇದೆ, ಡಿವೈಡೆಡ್ ಬೈ 10. ಸೊ ದಿಸ್ ಇಸ್ ಹೌ ಸಿಂಪ್ಲಿ ಯು ಕ್ಯಾನ್ ರೈಟ್. ಓಕೆ, ಬಟ್ ನಿಮ್ಗೆ ಅರ್ಥ ಆಗಿರಬೇಕು ಯಾಕೆ ಹಾಗೆ ಬರಿತಾ ಇದ್ದೀನಿ ಅಂತ. For the objects shown below, write their lengths in 2 ways and read them aloud. An example is given for the USB cable. ಸೊ ಇಲ್ಲಿ USB ಕೇಬಲ್ಗೆ ಒಂದು ಎಕ್ಸಾಂಪಲ್ ಇದೆ, ಅದೇ ರೀತಿ ಈ 3 ಪಿಕ್ಚರ್ಸ್ಗೂ ನಾವು ಮಾಡಬೇಕು. ಓಕೆನಾ? The length of the USB cable is 4 units. ಸೊ 4 ಕಂಪ್ಲೀಟ್ ಯೂನಿಟ್ ಇದೆ ಅಲ್ವಾ? ಇಲ್ಲಿ 5 ತನಕ ಇದು ರೀಚ್ ಆಗಿಲ್ಲ. ಓಕೆ, 0 to 4 ಕಂಪ್ಲೀಟ್ ಯೂನಿಟ್ಸ್ ಕವರ್ ಆಗಿದೆ. ಅದಾದಮೇಲೆ ಸಬ್ ಯೂನಿಟ್ಸ್ ಎಷ್ಟಿದೆ? ಇಲ್ಲಿ 8th ಪಾರ್ಟ್ ಇದು 8/10 units. So 4 complete units and 8 10 units, or 48 10 units. 4 ಅಂದರೆ 40. ಸೊ ಇದನ್ನು ಡೈರೆಕ್ಟ್ ನಾವಿಲ್ಲಿ 8 ಜೊತೆಗೆ ಬರಿಬೋದು ಡೈರೆಕ್ಟ್. ಸೊ 48/10. ನೆಕ್ಸ್ಟು ಫಿಂಗರ್ಸ್ದು ಮೆಜರ್ಮೆಂಟ್. ಸೊ 1 ಕಂಪ್ಲೀಟ್ ಪಾರ್ಟ್ ಇದೆ ಅಲ್ವಾ? ಸೊ ವೇವ್ 1 ಕಂಪ್ಲೀಟ್ ಪಾರ್ಟ್ ಇದೆ. ಅದಾದಮೇಲೆ 1 2 3, ಸೊ 3/10 1 ಯೂನಿಟ್ ಆ್ಯಂಡ್ 3/10 ಯೂನಿಟ್ಸ್. ಇನ್ನೊಂದು ವೇ ಹೇಗೆ? ವೇ 2 ಹೇಗೆ ಬರಿಬೋದು? ಈ 1ಅನ್ನು ಇದ್ರ ಜೊತೆಗೆ ಬರೆಯೋದಷ್ಟೇ. 1 3 10 ಯೂನಿಟ್ಸ್. ಸೊ ಹೇಗಾಯಿತು? 1 ಯೂನಿಟ್ ಅಂತಂದರೆ 10/10 ಪ್ಲಸ್ 3 ಯೂನಿಟ್ 3/10 ಇದೆ. ಸೊ ಟೋಟಲ್ 13/10. ಸೊ ಇವೆರಡು ಒಂದು. ಓಕೆನಾ? ಇದು ಆರ್ ಎಕ್ಸ್ಪ್ರೆಸ್ ಮಾಡಿರೋದಷ್ಟೇ ಹೇಗೆ ಬಂತು ಅಂತ. ನೆಕ್ಸ್ಟ್ ಇಲ್ಲಿ ಜಾಮೆಟ್ರಿ ಬಾಕ್ಸ್ ಮೆಜರ್ಮೆಂಟ್ ಇದೆ. ಸೊ ಎಷ್ಟು ಕಂಪ್ಲೀಟ್ ಯೂನಿಟ್ ಇದೆ? 2 ಕಂಪ್ಲೀಟ್ ಯೂನಿಟ್ಸ್ ಕವರ್ ಆಗಿದೆ. ಸೊ ವೇ 1ನಲ್ಲಿ 2 ಯೂನಿಟ್ಸ್ ಆ್ಯಂಡ್ ಇನ್ನೆಷ್ಟಿದೆ? ಸೊ 1 2 3 4 ಇಲ್ಲಿ 5 6 7 8, I think it's in 8. I will zoom it. Yes, it is in 8/10 units. ವೇ 2 ಹೇಗೆ ಬರಿಬೋದು? 2ನ 8 ಪಕ್ಕ ಬರಿಬೇಕು. ಅಂದರೆ ಫಸ್ಟ್ 2 ಆಮೇಲೆ 8/10 ಯೂನಿಟ್ಸ್. ಓಕೆ, ಸೊ ಈ ಲೀಫ್ದು 1 ವೇ ಹೇಗೆ ಬರೆಯೋದು? 1 0 to ಇದು 9/10. ಸೊ 10 ಕಂಪ್ಲೀಟ್ ಯೂನಿಟ್ಸ್ ಇದೆ ಆ್ಯಂಡ್ 9/10 ಯೂನಿಟ್ಸ್. ವೇ 2 ಬಂದು 10ಅನ್ನು 9 ಪಕ್ಕ ಬರಿಬೇಕು. ಅಂದರೆ 10 9 10/10 ಯೂನಿಟ್ಸ್. ಓಕೆ, ಅರೇಂಜ್ ದೀಸ್ ಲೆಂತ್ಸ್ ಇನ್ ಇನ್ಕ್ರೀಸಿಂಗ್ ಆರ್ಡರ್. ಇನ್ಕ್ರೀಸಿಂಗ್ ಆರ್ಡರ್ ಅಂದರೆ ಏನು? ಸ್ಮಾಲಿಂದ ಬಿಗ್ ತನಕ ಬರ್ಕೊಂಡು ಹೋಗ್ಬೇಕು. ಓಕೆ, ಸೊ ಈಗ ನಮಗೆ ಫಸ್ಟ್ ಇಲ್ಲಿ ಸ್ಮಾಲ್ ಅಂತ ಹೇಗೆ ಗೊತ್ತಾಗುತ್ತೆ? ಇದರಲ್ಲಿ 1 ಯೂನಿಟ್ ಕೂಡ ಇಲ್ಲ. 9/10 ಅಂದರೆ ಸಮ್ವೇರ್ ಬಿಟ್ವೀನ್ 0 to 1 ಬೀಳುತ್ತೆ. ಇಲ್ಲಿ 9/10 ಬರುತ್ತೆ. ಇದು 1 7/10 ಅಂದರೆ ಆಫ್ಟರ್ 1 to 2. ಸೊ ದಿಸ್ ಇಸ್ ಬಿಟ್ವೀನ್ 1 to 2. ಇದು 0 to 1 ಒಳಗಿದೆ. ಸೊ 130/10. ಸೊ 0 0 ಕ್ಯಾನ್ಸಲ್. ಸೊ ಇದು 13 ಯೂನಿಟ್ಸ್ ಅಂತ ಅರ್ಥ. 13 ಕಂಪ್ಲೀಟ್ ಯೂನಿಟ್. ಇಲ್ಲಿ ಸ್ಕೇಲಲ್ಲಿ ಬರುತ್ತೆ 11 ಆಮೇಲೆ 12 ಆಮೇಲೆ 13. ಸೊ ಕಂಪ್ಲೀಟ್ ಯೂನಿಟ್ಸ್ 13 1/10. ಸೊ ಇದು 13 ಆದಮೇಲೆ ಇದೆ. ಓಕೆನಾ? ಅಂದರೆ 13 to 14 ಒಳಗಿದೆ. ಇದು 10 ಆದಮೇಲೆ ಅಂದರೆ 10 to 11 ಒಳಗಿದೆ, 7 to 8 ಒಳಗೆ, 6 to 7. ಹಿಯರ್ ಇಟ್ ಇಸ್ 0 to 1ನಲ್ಲಿದೆ. ಸೊ ಫಸ್ಟ್ ಚಿಕ್ಕ ನಂಬರ್ ಯಾವುದು? ಚಿಕ್ಕ ನಂಬರ್ ಇದೆ. ಯಾಕಂದರೆ 0 to 1ನಲ್ಲಿ 4 ಯೂನಿಟ್ಸ್ ಅಂದರೆ ಇದೇ ಫಸ್ಟ್ ಬರೋದಲ್ವಾ? ಸೊ ದಿಸ್ ಈಸ್ ದ ಫಸ್ಟ್ ಒನ್ ಆ್ಯಂಡ್ ದಿಸ್ ಈಸ್ ದ ಸೆಕೆಂಡ್ ಒನ್. ಆಮೇಲೆ 1 to 2 ಇದೆ, ಇದು ಥರ್ಡ್ ಒನ್. 1 to 2 ಆದಮೇಲೆ ಯಾವುದಿದೆ? 6 to 7 ಇದೆ ಇಲ್ಲಿ. ಸೊ ದಿಸ್ ಇಸ್ ಫೋರ್ತ್ ಒನ್. 3 4. ನೆಕ್ಸ್ಟ್ ಫಿಫ್ತ್ ಒನ್ ಯಾವುದು? ಇದು ಫಿಫ್ತ್ ಒನ್, ಇದು ಸಿಕ್ಸ್ತ್ ಒನ್, ಇದು ಸೆವೆಂತ್ ಒನ್, ಇದು 8th ಒನ್.
ಓಕೆನಾ. ಸೊ ಈಗ ಇನ್ಕ್ರೀಸಿಂಗ್ ಆರ್ಡರಲ್ಲಿ ಬರೆದ್ರೆ ನಾನು 4/10 which is less than 9/10 which is less than 1 7/10 which is less than 6 7/10 which is less than 7 and 6/10 which is less than 10 and 5/10 which is less than 130/10 which is again less than 13 1/10. Okay. Arrange the following lengths in increasing order. ಸೊ ಇದನ್ನ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರಿಬೇಕು. ಸೊ ಈಗ ಎಲ್ಲ ಮಿಕ್ಸ್ಡ್ ಫ್ರಾಕ್ಷನ್ ಅಲ್ಲಿ ಇದೆ, ಕೆಲವು ಫ್ರಾಕ್ಷನ್ ಅಲ್ಲಿ ಇದೆ. ಸೊ ಯಾವುದು ಜಾಸ್ತಿ ಅಂತ ನೋಡೋಣ. ಓಕೆನಾ. ಸೊ 41 1/10 ಇದನ್ನ ಮಿಕ್ಸ್ಡ್ ಫ್ರಾಕ್ಷನ್ ಅಲ್ಲಿ ಹೇಗೆ ಬರೆಯೋದು? 4 1/10 ಇಲ್ಲಿ ಏನಿದೆ 1 ಪಕ್ಕ, ಈ 4ನ ಡೈರೆಕ್ಟ್ ಇಲ್ಲಿ ಬರೆಯೋದು, ಆಮೇಲೆ ರಿಮೈನಿಂಗ್ 1/10. ಓಕೆ. ಅಥವಾ ನಿಮ್ಗೆ ಈ ರೀತಿ ನಿಮ್ಗೆ ಅರ್ಥ ಆಗಲಿಲ್ಲ ಅಂತಂದ್ರೆ 41/10. ಸೊ 40 ಇದನ್ನ ಹೇಗೆ ಸ್ಪ್ಲಿಟ್ ಮಾಡಿ ಬರಿಬೋದು? 40/10 plus 1/10 ಅಲ್ವಾ. ಸೊ 40/10 ಅಂದ್ರೆ ಏನರ್ಥ? 4 ಅಂತ ಅರ್ಥ. 4 1/10. ಅಗೇನ್ ಐ ಗಾಟ್ ಸೇಮ್ ಥಿಂಗ್. ಸೊ ಹಿಯರ್ ಇಟ್ ಇಸ್ 41 1/10. ಯಾವುದು ಚಿಕ್ಕದು? ಆಬ್ವಿಯಸ್ಲಿ ದಿಸ್ ಇಸ್ ದ ಸ್ಮಾಲರ್ ಒನ್. ಇದು ಸ್ಮಾಲೆಸ್ಟ್ ಒನ್. ಇನ್ಕ್ರೀಸಿಂಗ್ ಆರ್ಡರ್ ಬರೆಯೋದಾದ್ರೆ 4/10 ವಿಚ್ ಇಸ್ ಲೆಸ್ ದ್ಯಾನ್. ಸೊ ಈಗ 4 1/10 4 1/10 ಇವೆರಡು ಸೇಮ್ ಅಲ್ವಾ. 41/10 is also equal to 4 1/10. So 4 1/10 which is equal to 41/10. So ಇವೆರಡನ್ನು ಒಟ್ಟಿಗೆ ಬರೀರಿ, which is less than 41 and 1/10. So let's do this in the next class. Thank you.